ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ನಿಮ್ಮ ವ್ಯಾಪ್ತಿಯಲ್ಲಿ ಮತಗಳು ಎಷ್ಟು ಬರ್ಬೋದು? ಖಂಡಿತ ಏನು ದೇವೇಗೌಡ ಅಪ್ಪಾಜಿಯವರು ಮತ್ತು ಕುಮಾರಣ್ಣವರ ಸೇವೆ ಇವತ್ತು ನಾಡಿನ ಮತ್ತು ರಾಜ್ಯದ ರೈತರು ಮತ್ತು ತಾಲೂಕಿನ ರೈತರಿಗೆ ಯಾವ ರೀತಿ ಮೆಚ್ಚುಗೆ ಆಗಿದೆ, ಆ ರೀತಿ ನಮ್ಮ ಭಾಗದಲ್ಲಿ ಇವತ್ತು ನನಗೆ ಗೊತ್ತಿರೋ ಥರ 70% ಮತದಾನ ನಮ್ಮ ಭಾಗದಲ್ಲಿ ಆಗಿದೆ ಅನ್ನೋ ನಂಬಿಕೆ ನನಗೆ ದೊಡ್ಡ ಮಟ್ಟದಲ್ಲಿ. ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿರವರು ಒಲವು ಜಾಸ್ತಿ ಇತ್ತು. 2 ಬಾರಿ ಶಾಸಕರಾಗಿದ್ದರು, ಮತ್ತು ಈಗ ಅವ್ರ ತಂದೆ ವರ್ಚಸ್ಸು ಮಗ ಉಳಿಸ್ಕೋತಾರೆ. ಖಂಡಿತ ಇಲ್ಲಿ ಮಾಡಿರುವಂಥ ಕೆಲಸಗಳು ಏನು ಸ್ವತಂತ್ರ ಬಂದ ನಂತರ ಇಲ್ಲಿ 10 MLAಗಳು ಮಂತ್ರಿಗಳು ಹೋಗಿದ್ದಾರೆ. ಅವರು ಮಾಡದೇ ಉಳಿದಂಥ ಎಲ್ಲ ಕೆಲಸಗಳನ್ನು, ಮಹಾರಾಜರ ಕಾಲದಲ್ಲಿ ಮಾಡಿದ್ದಂಥ ಕೆಲಸಗಳನ್ನು ಇವತ್ತು ಎಲ್ಲ ದೊಡ್ಡ ಮಟ್ಟದಲ್ಲಿ ಏನು ಮಹಾರಾಜರ ಕಾಲದಲ್ಲಿ ಮಾಡಿ ಎಲ್ಲ ಹಾಳಾಗಿದ್ದಂಥ ಎಲ್ಲ ಬಿಲ್ಡಿಂಗ್ ಆಗ್ಬೋದು, ರಸ್ತೆಗಳಾಗಿರ್ಬೋದು, ಸೇತುವೆಗಳನ್ನು ಹೊಸದಾಗಿ ನವೀಕರಣಗೊಳಿಸಿ ಏನು ಈ ರಾಜ್ಯಕ್ಕೆ ಮತ್ತು ಈ ತಾಲೂಕಿಗೆ ದೊಡ್ಡ ಮಟ್ಟದಲ್ಲಿ ಸೇವೆಯನ್ನು ಕೊಟ್ಟರು. ನೀರಾವರಿ ಆಗ್ಬೋದು, ರಸ್ತೆಗಳಾಗ್ಬೋದು, ಆಸ್ಪತ್ರೆ ಆಗ್ಬೋದು, ಶಾಲಾ ಕಾಲೇಜುಗಳಾಗ್ಬೋದು, ಏನು ಮಹಾರಾಜರ ಕಾಲದಲ್ಲಿ ಕಟ್ಟಿದ್ದಂಥ ಸಣ್ಣ ಸಣ್ಣ ಸೇತುವೆಗಳಾಗ್ಬೋದು, ಇವು ಎಲ್ಲ ಒಂದು ಸೇವೆ ಇವತ್ತು ಕುಮಾರಣ್ಣನವರ ಮಗನಿಗೆ ಶ್ರೀರಕ್ಷೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಲ್ಲ ಒಂದು ಕಡೆ ಎಷ್ಟು ಸಾವಿರ ಲೀಡ್ಗಳು ಇವತ್ತು ನಾವು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಹಳ್ಳಿಗಾಡಿನಲ್ಲಿ ಆಗಿರುವಂಥ ಮತವನ್ನು ನಾನು ಕ್ರೋಢೀಕರಿಸಿದಾಗ ನಮ್ಮ ಸಿಟಿ ಭಾಗದಲ್ಲಿ ಇವತ್ತು 50-50% ಆದ್ರೂ ನಮಗೆ 20-25 ಸಾವಿರ ಲೀಡಲ್ಲಿ ಗೆಲ್ತೀವಿ. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ನಾವು ಗೆಲ್ಲಬೇಕಾಗಿತ್ತು. ಹಣದ ಹೊಳೆ ಹರಿದಿದೆ. ಸರ್ಕಾರದ ಬೊಕ್ಕಸದ ಹಣವನ್ನು ತಂದು ಏನು ಚನ್ನಪಟ್ಟಣ ತಾಲೂಕಿಗೆ ಹಂಚಿದ್ದಾರೆ, ಅದರಿಂದ ನಮಗೆ ಒಂದು 20-25 ಸಾವಿರ ಲೀಡ್ ಕಡಿಮೆ ಆಗಿದೆ. ಸರ್ಕಾರದ ಹಣವನ್ನು ದುರುಪಯೋಗ ಪಡಿಸಿ ಹಳ್ಳಿ ರೈತರಿಗೆ, ಬಡವರಿಗೆ ಮತ್ತು ಏನು ಒಂದು ಈ ಸ್ಥಿತಿಗೆ ತಂದಿದ್ದಾರೆ. ನಿಜವಾಗ್ಲೂ ಅವಮಾನದ ಪರಿಸ್ಥಿತಿ. ಇವತ್ತು ಹಳ್ಳಿಗಾಡಲ್ಲಿ ನಡೀತಾ ಇರೋದನ್ನು ನೋಡಿದರೆ ಬ್ಯಾಗಲ್ಲಿ ದುಡ್ಡುಗಳನ್ನು ಹಾಕ್ಕೊಂಡು, ಜೇಬಲ್ಲಿ ಹಾಕ್ಕೊಂಡು, ಮಂತ್ರಿಗಳು ಕಾರ್ನಲ್ಲಿ ದುಡ್ಡುಗಳು ಇಟ್ಕೊಂಡು, MLAಗಳು, ಕಾರ್ಪೊರೇಟರ್ಗಳು ಇವತ್ತು ಸುತ್ತುತ್ತಾ ಇರೋದು ನೋಡಿದ್ರೆ ಈ ದುರಂತ ಈ ದೇಶ ಮತ್ತು ರಾಜ್ಯ ಮತ್ತು ಈ ತಾಲೂಕಿನ ದುರಂತ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.